ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಷ್ಟಿ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದ್ದಾಳೆ. ಅದರ ಮುಖಾಂತರವಾಗಿ ಶರುವಿನ ಬಂಡವಾಳವನ್ನು ಅತ್ತೆ ಹಬ್ಬಕ್ಕನ ಮುಂದೆ ಬಟಾಬೈಗೊಳಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಹಾಗಿದ್ರೆ ಕೊನೆಗೂ ಸತ್ಯ ಹೇಳ್ತಾಳ ಹೇಳಲ್ವಾ, ಏನಾಯ್ತು ಇದನ್ನ ತಿಳ್ಕೊಬೇಕಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಹಬ್ಬನಕ್ಕನ ಹತ್ರ ಹೋಗಿದ್ದೆ, ಯಾವುದೋ ಒಂದು ವಿಷಯನ ಹೇಳಬೇಕು ಅಂತ ಹೇಳಿ ಪಂಚಾಯತಿ ಸೇರಿಸಿದ್ದಾರೆ. ಜೊತೆಗೆ ತಾನು ಏನು ಮಾಡ್ತಿದ್ದೀನಿ, ತಾನು ಮಾಡ್ತಿರೋದು ಸರಿನಾ ತಪ್ಪ, ಗಂಡ ಇಲ್ದಿರಾಗ ಇಂಥ ತೀರ್ಮಾನನ ತಗೊಂಡಿರ್ಬಹುದಾ, ನಾನು ತಗೋಬಹುದಾಗಿತ್ತಾ, ತಗೊಳ್ದೇ ಇರಬಹುದಾಗಿತ್ತ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಳೆ. ಇತ್ತ ಕಡೆ ಕಿಶೋರ್ ಅಣ್ಣನ ಹತ್ರ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ. ಆದ್ರೆ ಇಲ್ಲಿ ಕಿಶೋರ್ ಅವ್ರು ಮಾತ್ರ ತಗೊಂಡಿದ್ದಾಗಿದೆ, ನೀರಿಗೆ ಧುಮುಕಿದ್ಯಾ, ಈಗಲೇ ಬೇಕಾಗಿದೆ, ಖಂಡಿತ ನೀನು ತಗೊಂಡಿರೋದು ಒಂದ್ ರೀತಿ ಸರಿಯಾಗೇ ಇದೆ ದೃಷ್ಟಿ, ಖಂಡಿತ ಒಂದಲ್ಲ ಒಂದಿನ ಗೊತ್ತಾಗ್ಬೇಕಾಗಿತ್ತು, ಗೊತ್ತಾಗ್ಲಿ ಬಿಡು, ಆಕೆಯ ಬಂಡವಾಳ ಏನು ಅನ್ನೋದು ಅಂತ ಹೇಳಿ ಕಿಶೋರ್ ದೃಷ್ಟಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಅತ್ತೆ ಅಂತೂ ಪಂಚಾಯತಿ ಅಂತ ಬಂದ್ರೆ ತುಂಬಾನೇ ಕಟ್ನಿಟ್ಟಾಗಿರ್ತಾರೆ, ಯಾರು ಏನು ನೋಡೋದಿಲ್ಲ, ಕರೆಕ್ಟಾಗಿ ಡಿಸಿಷನ್ ತಗೋತಾರೆ ಅಂತ ಕೂಡ ಹೇಳ್ತಾರೆ. ಕೊನೆಗೂ ದೃಷ್ಟಿ ಶರುವಿನ ಮುಖವಾಡವನ್ನ ಅತ್ತಿ ಮುಂದೆ ಬೈಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಕೊನೆಗೂ ಪಂಚಾಯತಿಗೆ ಹಾಜರಾಗಿದ್ದಾಳೆ. ಕೊನೆಗೂ ಆ ಒಂದು ಪಂಚಾಯತಿಯಲ್ಲಿ ಹಬ್ಬಕ್ಕ ಅವರ 3 ಮಕ್ಕಳು ಹಾಗೆ ಅಳಿಯಂದ್ರು ಎಲ್ಲರೂ ಕೂಡ ಇದ್ದಾರೆ. ಏನ್ ದೃಷ್ಟಿ ಏನೋ ಹೇಳಬೇಕು ಅನ್ಕೊಂಡೆಲ್ಲ ಅಂದಾಗ ಇಲ್ಲಿ ನಮ್ಮ ದೊರೆಯನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರಲ್ವಾ ಪೊಲೀಸರು, ಅದು ಸುಮ್ಮನೆ ಮಾಡಿದ್ದಲ್ಲ, ಯಾರು ಅದನ್ನ ಪಿತೂರಿ ಮಾಡಿ ಮಾಡಿಸಿದ್ದು, ಬೇಕು ಅಂತಾನೆ ಮಾಡಿಸಿದ್ದು, ಅದ್ಯಾರು ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಿದ್ದಾಳೆ. ಯಾರದು ಅಂತಿದ್ದಾಗ ಇತ್ತ ಕಡೆ ಶರುಗು ಆಲ್ರೆಡಿ ಭಯ ಶುರುವಾಗಿದೆ, ನನ್ನ ಹೆಸರು ಹೇಳ್ಬಿಡ್ತಾಳ, ಏನಪ್ಪ ಮಾಡುದು ಅಂತ. ಅದು ಬೇರೆ ಯಾರು ಅಲ್ಲ, ಶರಾವತಿ ಅಕ್ಕವರು. ಶರಾವತಿ ಅಕ್ಕವರೇ ಈ ರೀತಿ ಎಲ್ಲ ಮಾಡಿದ್ದು, ದೊರೆಯನ್ನ ಅರೆಸ್ಟ್ ಮಾಡಿಸಿದ್ದು ಕೂಡ ಶರಾವತಿ ಅಕ್ಕನೇ. ಇದರಿಂದ ಇರ್ತಕ್ಕಂಥ ಕೈವಾಡ ಕೂಡ ಶರಾವತಿ ಅಕ್ಕಂದೆ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಈ ಕಡೆ ಹಬ್ಬಕ್ಕ ಶಾಕ್ ಆಗ್ತಾರೆ. ಶರಾವತಿ ನಡುಗೆ ಹೋಗ್ತಿದ್ದಾರೆ, ಈ ಕಡೆ ಶರಾವತಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಬ್ಬಕ್ಕ. ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.